ಭಾರತೀಯ ಜನತಾ ಪಕ್ಷ ಜನರನ್ನು ತಲುಪುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಯೋಜನೆ ರೂಪಿಸಿದೆ. ಕರ್ನಾಟಕದ ಕೇಂದ್ರ ಸಚಿವರ ಜನಾಶೀರ್ವಾದ ಯಾತ್ರೆ ಆಗಸ್ಟ್ 16ರಿಂದ ಆರಂಭಗೊಂಡಿದ್ದು 19ರವರೆಗೆ ಯಾತ್ರೆ ನಡೆಯಲಿದೆ. ಜನಾಶೀರ್ವಾದ ಯಾತ್ರೆ ಹಿನ್ನೆಲೆ ಕೇಂದ್ರ ಕೌಶಲಾಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರಾಜೀವ್ ಚಂದ್ರಶೇಖರ್ ಕೊಡಗಿಗೆ ಆಗಮಿಸಿದ್ರು. ಸಚಿವರನ್ನು ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಜಿಲ್ಲಾ ಬಿಜೆಪಿ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಸಚಿವರು ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದರು. ಬಳಿಕ ನಗರದ ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಚಿವ ರಾಜೀವ್ ಚಂದ್ರಶೇಖರ್ ಉದ್ಘಾಟಿಸಿದರು. ಇದೇ ವೇಳೆ ಸಚಿವರನ್ನು ಜಿಲ್ಲಾ ಬಿಜೆಪಿ ವತಿಯಿಂದ ಸನ್ಮಾನಿಸಿ ಕೊಡವರ ಸಾಂಪ್ರದಾಯಿಕ ಒಡಿಕತ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಮುಂದಿನ 25 ವರ್ಷಗಳಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಪ್ರಗತಿ ಹೊಂದಬೇಕು ಎಂಬುದರ ಬಗ್ಗೆ ಪ್ರತಿಯೊಬ್ಬರೂ ಚಿಂತನೆ ನಡೆಸಬೇಕು. ಆರ್ಟಿಕಲ್ 370 ರದ್ದತಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಎನ್ನುವುದನ್ನು ಈಗಿನ ಅಫ್ಘಾನಿಸ್ತಾನದ ಪರಿಸ್ಥಿತಿ ನೋಡಿ ಅರಿತುಕೊಳ್ಳಬೇಕು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 7 ವರ್ಷಗಳಲ್ಲಿ ಭಾರತ ಅದ್ವಿತೀಯ ಸಾಧನೆ ಮಾಡಿದೆ. ಇನ್ನು ಮುಂದಿನ 25 ವರ್ಷಗಳ ಕಾಲ ಬಿಜೆಪಿ ಆಡಳಿತದಲ್ಲಿ ಇರಬೇಕು. 2047ರ ಸಮಯದಲ್ಲಿ ದೇಶವು ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು. August 15, more than 3 days ago, ನಮ್ಮ 75th ಇಂಡಿಪೆಂಡೆನ್ಸ್ ಡೇ ಇಯರ್ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಒಂದು 1 or 2 issues ತಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಒಂದು 75 years ಆಗಿದೆ. ಈ ಕಳೆದ 75 years ಅಲ್ಲಿ one question we should ask ourselves, ಎಷ್ಟು ಪ್ರಗತಿ ಆಗಿದೆ? ಓಕೆ, ಅದು ಒಂದು there is an answer for it. ಸ್ವಲ್ಪ ಪ್ರಗತಿ ಆಗಿದೆ. ಎಷ್ಟು ಪ್ರಗತಿ ಆಗಿಲ್ಲ? What opportunities have we lost in the last 75 years? ಮತ್ತು ಈ 75 years ಅಲ್ಲಿ there are distinctly 2 parts. ಒಂದು 60 years of a certain type of governance led by a dynasty, led by a family, socialism, crony capitalism, ಒಂದು disastrous mix. But it is 60 years. ಮತ್ತು most recently 7 years of Narendra Modi. ಹೌದು, I am a politician. ನಾನು ಬಿಜೆಪಿ ಕಾರ್ಯಕರ್ತ. ಸ್ವಲ್ಪ bias ಇದೆ towards ಬಿಜೆಪಿ. But ಸ್ವಲ್ಪ dispassionately evaluate, compare ಮಾಡಿ. 60 years versus 7 years. ಯಾಕಂದ್ರೆ this comparison is important.
ನೆಕ್ಸ್ಟ್ 25 years ಎಷ್ಟು ಪ್ರಗತಿ ಬೇಕು, ಏನ್ ಟೈಪ್ ಪ್ರಗತಿ ಬೇಕು, will be decided by this comparison. ನಾನು ಇದೊಂದು ತುಂಬಾ ಒಂದು ರಿಪೋರ್ಟ್ ಕಾರ್ಡ್ will be very very long, so I will not take 2 days to discuss the report card, but ಒಂದು 1 or 2 points ಅಂತ ನಾವು ಕಂಪೇರ್ ಮಾಡಿ. ಸೆಕ್ಷನ್ 370 ಒಂದು aberration that has impacted national integrity for 60 years. या 60 years ಆಗಿದೆಯಾ? Yes or no? No. 7 years ಆಗಿದೆಯಾ? Yes. ಯಾಕೆ 370 is now today important? ನೋಡಿದ್ಯಲ್ಲೋ Afghanistan, what is happening? An axis of China, Pakistan is now creating increased Sharia law driven threat to the north of India. What is the north of India? Jammu and Kashmir. Before 370, what was the uncertain part of India? Jammu and Kashmir. Now today after 370, what is the situation in Jammu and Kashmir? It is an undividable, indivisible, integrated part of India. Okay, bear on the issue. Ram Mandir, ನಮ್ಮೆಲ್ಲರಿಗೂ ಗೊತ್ತು, it is an important aspect of our culture, our identity, our cultural history. 60 years with that resolved Aktiya? No. In the last 7 years, it was resolved. 1962, there was a China war. What was the result of the China war during those 60 years? India surrendered over 24,000 square kilometer with sovereign territory to our northern neighbor. Ibari, Galwan, Doklam, what is our response? Not 1 square inch of territory was given. We matched eyeball to eyeball, weapon system to weapon system. We were determined to show China, it will not work anymore. Yakendre, this is Narendra Modi's India. This is on the Hosa India. This is a new India. It is determined to protect itself. Where on the bare issue, governance ಬಗ್ಗೆ 60 years ಅಲ್ಲಿ how many instances of corruption have you heard? ತುಂಬಾ ಜಾಸ್ತಿ. Long list. Jeep scam, VIP helicopter scam, ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಸಚಿವ ಸಂಪುಟ ಪುನರ್ರಚನೆ ಸಂದರ್ಭ ಪ್ರಧಾನಿ ನರೇಂದ್ರ ಮೋದಿ ಎಲ್ಲರಿಗೂ ಆದ್ಯತೆ ನೀಡಿದ್ದಾರೆ. ನೂತನ ಸಚಿವರನ್ನು ಪರಿಚಯ ಮಾಡುವ ಸಂಪ್ರದಾಯ ಪ್ರಜಾಪ್ರಭುತ್ವದಲ್ಲಿ ನಡೆದುಕೊಂಡು ಬಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ಕೆಲಸ ಸಚಿವ ಸಂಪುಟ ಸಭೆಯಲ್ಲಿ ವಿರೋಧ ಪಕ್ಷಗಳಿಂದ ಆಗಿದೆ. ಹಾಗಾಗಿ ಮೋದಿಯವರು ಜನಾಶೀರ್ವಾದ ಕಾರ್ಯಕ್ರಮ ಆಯೋಜಿಸಿ ನೂತನ ಸಚಿವರನ್ನು ಜನರಿಗೆ ಪರಿಚಯಿಸುವ ಕೆಲಸ ಮಾಡ್ತಿದ್ದಾರೆ ಎಂದರು. ಇತ್ತೀಚೆಗೆ ಸಚಿವ ಸಂಪುಟದ ಪುನರ್ರಚನೆಯನ್ನ ಮಾಡಿದಾಗ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಯುವಕರಿಗೆ, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ, ವಿಶಿಷ್ಟ ಪಂಗಡ ಹಾಗೆ ಹಿಂದುಳಿದ ವರ್ಗದವರು ಯಾರಿದ್ದಾರೆ ಅವರೆಲ್ಲರಿಗೂ ಆದ್ಯತೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದ ಪುನರ್ರಚನೆಯನ್ನ ಮಾಡಿ ಇವತ್ತು ಪಾರ್ಲಿಮೆಂಟ್ ಅಧಿವೇಶನ ನಡೆಯಿತು. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ನೂತನ ಸಚಿವ, ಅದು ವಿಧಾನಮಂಡಲ ಇರಬಹುದು, ಸಂಸತ್ತು ಇರಬಹುದು, ಅಲ್ಲಿ ನೂತನವಾಗಿ ಯಾರು ಸಚಿವರಾಗಿ ನೇಮಕಗೊಂಡಿರ್ತಾರೆ ಅವರನ್ನು ಪರಿಚಯ ಮಾಡುವಂಥ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ ಪ್ರಜಾತಂತ್ರ ವ್ಯವಸ್ಥೆ. ಆದರೆ ನೀವೆಲ್ಲ ನೋಡಿದ್ದೀರಿ, ಪಾರ್ಲಿಮೆಂಟ್ ಅಧಿವೇಶನವೇ ನಡೆಯಲಿಕ್ಕೆ ಬಿಡದೆ ಇವತ್ತು ಒಂದು ರೀತಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಧಕ್ಕೆ ತರುವ ಕಪ್ಪು ಚುಕ್ಕೆ ತರುವಂಥದ್ದು ಆಗಿದೆ. ತಕ್ಷಣ ನರೇಂದ್ರ ಮೋದಿಯವರು
ಎಲ್ಲ ಸಚಿವರು ಯಾರು ನೂತನವಾಗಿ ಎಲ್ಲ ಸಚಿವ ಸಂಪುಟಕ್ಕೆ ಸೇರ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಜನಗಳಿಗೆ ಕರೆದುಕೊಂಡು ಹೋಗಿ ಜನಾಶೀರ್ವಾದ ಪಡೆಯಬೇಕು. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಸಾಧನೆ ಕಳೆದ 7 ವರ್ಷಗಳಲ್ಲಿ ಏನೇನು ಮಾಡಿದೆ, ಈ ದೇಶವನ್ನು ಅಭಿವೃದ್ಧಿಯಿಂದ ಕೊಂಡೊಯ್ಯಲಿಕ್ಕೆ ಏನೇನು ಕಾರ್ಯಕ್ರಮಗಳು ಹಾಕಿಕೊಂಡಿದೆ ಅದೆಲ್ಲವನ್ನೂ ಜನರ ಮನಸ್ಸಿಗೆ ತಿಳಿಸಬೇಕು ಅನ್ನುವಂಥ ಜವಾಬ್ದಾರಿಯೊಡನೆ ನಮ್ಮ ಎಲ್ಲ ಕೇಂದ್ರದ ನೂತನ ಸಚಿವರು ಇವತ್ತು ಇಡೀ ರಾಜ್ಯದ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಕೊಡಗು ಕಾಂಗ್ರೆಸ್ ಮುಕ್ತ ಜಿಲ್ಲೆಯಾಗಿದ್ದು ಬಿಜೆಪಿಗೆ ಜನತೆಯ ಆಶೀರ್ವಾದ ಇದೆ. ಸೈನ್ಯದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿರುವ ಕೊಡಗು ದೇಶದ ಗಮನ ಸೆಳೆಯುತ್ತಿದೆ ಎಂದರು. ಈಗಾಗಲೇ ನಮ್ಮ ಸಚಿವ ಪಟ್ಟಣವರಿಗೆ 4 ಭಾಗಗಳಿಂದ ಪ್ರಾರಂಭವಾಗಿದೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಭೇಟಿ ಮಾಡಬೇಕು ಅನ್ನುವ ಚಿಂತನೆಯಲ್ಲಿ, ಅದರ ಜೊತೆಗೆ ನಮ್ಮ ಕೊಡಗು ಜಿಲ್ಲೆಗೆ ಕೌಶಲ್ಯ ಅಭಿವೃದ್ಧಿ ನಾವೆಲ್ಲರೂ ಕೂಡ ನಮ್ಮ ಕಾಲಿನ ಮೇಲೆ ನಿಂತ್ಕೊಳ್ಬೇಕು. ಯಾವುದೇ ಸರ್ಕಾರಿ ನೌಕರಿಗೆ ಅಪ್ಲಿಕೇಶನ್ ಕೊಟ್ಕೊಂಡು ಪೂರ್ವಾನುಮೋದನೆ ಉದ್ದೇಶದಿಂದ ಇವತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತು ಸನ್ಮಾನ್ಯ ರಾಜೀವ್ ಚಂದ್ರಶೇಖರ್ ಅವರು ಕೊಡಗು ಜಿಲ್ಲೆಗೆ ಕೂಡ ಭೇಟಿಯನ್ನು ಕೊಡ್ತಾರೆ. ನಮ್ಮ ಕೊಡಗು ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಕೊಡಗು ಜಿಲ್ಲೆ ಕಾಂಗ್ರೆಸ್ ಮುಕ್ತ ಜಿಲ್ಲೆ. MLA ಫ್ರಮ್ ಬಿಜೆಪಿ, MP ಫ್ರಮ್ ಬಿಜೆಪಿ, MLC ಫ್ರಮ್ ಬಿಜೆಪಿ, ಜಿಲ್ಲಾ ಪಂಚಾಯತ್ ಫ್ರಮ್ ಬಿಜೆಪಿ, ತಾಲೂಕು ಪಂಚಾಯತ್ ಫ್ರಮ್ ಬಿಜೆಪಿ, ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯತ್ ಅಂತ ಮೋಸ್ಟ್ ಆಫ್ ದ ಗ್ರಾಮ ಪಂಚಾಯತ್ ಬಿಜೆಪಿ. ಇಲ್ಲಿರುವಂತಹ ಜನರು ಕೂಡ ಆಲ್ಮೋಸ್ಟ್ ನಮ್ಮ ಸೈನಿಕರಿಗೆ ಸೇರಿರುವಂತಹ ಜನ. ಇಲ್ಲೆಲ್ಲರೂ ಕೂಡ ಗಡಿ ರಕ್ಷಣೆಗೆ ಒತ್ತು ಕೊಡುವಂತ ಜನ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ಜನರ ಕಾರ್ಯಕ್ರಮ ಇರ್ಬೋದು, ಜನರ ಸೀಮೆ ಇರ್ಬೋದು, ಅವರೆಲ್ಲರೂ ಕೂಡ ಕೊಡಗಿರಬಹುದು. ಈಗಲೂ ಕೂಡ ಎಟ್ ಪ್ರೆಸೆಂಟ್ ಲೆಫ್ಟಿನೆಂಟ್ ಜನರಲ್ಸ್ 3 ಜನ ನಮ್ಮ ಕೊಡಗಿನವರೇ ಇದ್ದಾರೆ. ಹಾಗಾಗಿ ನಮ್ಮ ಕೊಡಗಿನವರು ವೀರರು ಇದ್ದಾರೆ, ಶೂರರು ಇದ್ದಾರೆ, ಕ್ರೀಡಾಪಟುಗಳು ಕೂಡ ಇದ್ದಾರೆ. ಲಾಸ್ಟ್ ಟೈಮ್ ಹಾಕಿ ಕ್ಯಾಪ್ಟನ್ ಆಗಿ 3 ಜನ ನಮ್ಮ ದೇಶಕ್ಕೆ ಈ ಜಿಲ್ಲೆಯಿಂದ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಬಿಜೆಪಿಯ ಪರವಾಗಿ ಇಲ್ಲಿಯ ಜನರು ಕೂಡ ಇದ್ದಾರೆ. ಅದರ ಜೊತೆಗೆ ಎಲ್ಲರೂ ಕೂಡ ಕಾಫಿ ಬೆಳೆಗಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಕೊಡಗು ಜಿಲ್ಲೆ. ಈಗೇನೋ ಕಾಫಿ ಬೆಳೆಗೆ ಸ್ವಲ್ಪ ರೇಟು ಕೂಡ ಕಡಿಮೆ ಆಗಿದೆ. ಅದರ ಪ್ರಯುಕ್ತ ನಾವು ನಮ್ಮ ಕೇಂದ್ರದಲ್ಲಿ ಮಂತ್ರಿಗಳ ಜೊತೆ ಮಾತಾಡಬೇಕು, ನಮಗೆ ಬೆಳೆಯುವಿಕೆ ಸಬ್ಸಿಡಿನ ಕೊಡಿಸುವಂತ ವ್ಯವಸ್ಥೆನ ಮಾಡಬೇಕು ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ, ನಮ್ಮ ನೂತನ ಸಚಿವರನ್ನು ಪರಿಚಯಿಸಲು ವಿರೋಧ ಪಕ್ಷಗಳು ಅಡ್ಡಿಪಡಿಸಿದ್ದು ಪ್ರಜಾತಂತ್ರದ ಶಿಷ್ಟಾಚಾರ ಉಲ್ಲಂಘಿಸಿದ್ದರಿಂದ ಜನಾಶೀರ್ವಾದ ಕಾರ್ಯಕ್ರಮವನ್ನು ಪ್ರಧಾನಿ ಮೋದಿ ಆಯೋಜಿಸಿದ್ದಾರೆ. ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವ ರಾಜೀವ್ ಚಂದ್ರಶೇಖರ್ ಕೇಂದ್ರ ಸಚಿವರಾಗಿರೋದು ನಮಗೆ ಹೆಮ್ಮೆಯ ವಿಚಾರ. ನಮ್ಮ ಚಿಂತನೆಯನ್ನು ಈಗಿನ ತಲೆಮಾರಿಗೆ ಪ್ರತಿಪಾದಿಸುವವರನ್ನು ಸಚಿವರನ್ನಾಗಿ ಮಾಡಿರೋದು ಉತ್ತಮ ಬೆಳವಣಿಗೆ ಎಂದರು. ಹೊಸದಾಗಿ ಸಂಪುಟವನ್ನು ರಚನೆ ಮಾಡಿದಾಗ ಅಥವಾ ಸಂಪುಟವನ್ನು ವಿಸ್ತರಣೆ ಮಾಡಿದಾಗ ತದನಂತರ ನಡೆಯುವಂತಹ ಅಧಿವೇಶನದಲ್ಲಿ ತಮ್ಮ ಸಂಪುಟದ ಸದಸ್ಯರನ್ನ ಸದನದ ಮುಂದೆ ಪರಿಚಯ ಮಾಡಿಕೊಳ್ಳುವಂಥದ್ದು ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ವಾಡಿಕೆ. ಆದರೆ ಈ ಸಾರಿ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಈ ಹಿಂದಿನಿಂದ ನಡೆದುಕೊಂಡು ಬಂದಿರುವಂತಹ ವಾಡಿಕೆಗೆ ಅನುಗುಣವಾಗಿ ನಮ್ಮ ನೂತನ ಸಚಿವರನ್ನು ಪರಿಚಯ ಮಾಡಿಕೊಳ್ಳೋದಕ್ಕೂ ಕೂಡ ಬಿಡದಲೆ ಪ್ರಜಾತಂತ್ರದ ಒಂದು ಶಿಷ್ಟಾಚಾರವನ್ನೇ ಧ್ವಂಸ ಮಾಡಿದ್ರಿಂದಾಗಿ ಇಡೀ ದೇಶದಲ್ಲಿ ಒಂದು ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತಾಗಿದೆ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ನೀವು 500 ಜನ ಇರುವಂತಹ ಸಂಸತ್ತಿನ ಎದುರುಗಡೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಬಿಡದಿದ್ದಂತೆ 21 ಕೋಟಿ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಕಟ್ಟಾಡಗಳಿದ್ದಾರೆ. ಅವರ ಮುಖಾಂತರವಾಗಿ ನಮ್ಮ ಒಬ್ಬೊಬ್ಬ ಸಚಿವರಿಗೂ ಕೂಡ 135 ಕೋಟಿ ಭಾರತೀಯರಿಗೂ ಕೂಡ ನಾವು ಪರಿಚಯ ಮಾಡಿಕೊಡ್ತೀವಿ ಅಂತ ಹೇಳಿ ಈ ಜನಾಶೀರ್ವಾದ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರ ಅಂಗವಾಗಿ ರಾಜೀವ್ ಚಂದ್ರಶೇಖರ್ ಸರ್ ಅವರು ಇವತ್ತು ನಮ್ಮ ಕೊಡಗಿಗೆ ಆಗಮಿಸಿದ್ದಾರೆ.
ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪುತ್ತೂರು ಶಾಸಕ ಸಂಜೀವ್ ಮಠನೂರು, ಪ್ರಪಂಚದಲ್ಲಿ ಭಾರತದ ಸ್ಥಾನಮಾನ ಎಲ್ಲ ರಾಷ್ಟ್ರಗಳಿಗೂ ಸರಿಸಮಾನವಾಗಿದೆ. ಭಾರತದ ಸಾಮರ್ಥ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಭಾರತ ಸೂಪರ್ ಪವರ್ ನೇಷನ್ ಆಗುವುದು ಖಚಿತ. ನೂತನ ಕೇಂದ್ರ ಸಚಿವರು ಜನರ ಮನೆಮನವನ್ನು ಗೆಲ್ಲಬೇಕು. ಏಕತೆ, ಸಮಗ್ರತೆ ದೇಶದ ಅವಿಭಾಜ್ಯ ಅಂಗವಾಗಬೇಕು. ಕೋವಿಡ್ನಿಂದಾಗಿ ಜನರ ಬದುಕು ಬರ್ಬರವಾಗಿದ್ದು, ಅವರಿಗೆ ಆತ್ಮನಿರ್ಭರ ತುಂಬುವ ಕೆಲಸವನ್ನು ಪ್ರಧಾನಿ ಮಾಡಿದ್ದಾರೆ. ಜನಾಶೀರ್ವಾದ ಕಾರ್ಯಕ್ರಮದ ಮೂಲಕ ಜನಪ್ರತಿನಿಧಿಗಳು ಜನಸಾಮಾನ್ಯರಿಗೂ ಸಿಗುವಂತೆ ಮಾಡಿದ್ದು ಇದೊಂದು ಪರಿಣಾಮಕಾರಿಯಾದ ಕಾರ್ಯಕ್ರಮ ಎಂದರು. ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಒಂದಷ್ಟು ಬಂಧುಗಳನ್ನು ಕಳ್ಕೊಂಡು ಇರುವಂತ ಸಂದರ್ಭದಲ್ಲಿ ಕೂಡ ಈ ದೇಶದ ನಮ್ಮ ಕ್ರೀಡಾಪಟುಗಳು ಒಲಿಂಪಿಕ್ ನಲ್ಲಿ 7 ಪದಕವನ್ನು ಗೆಲ್ಲುವ ಮುಖಾಂತರ ಭಾರತದ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತ ಇವತ್ತೊಂದು ಸೂಪರ್ ಪವರ್ ನೇಷನ್ ಆಗ್ತಿರುವಂತ ಈ ಸಂದರ್ಭದಲ್ಲಿ ಭಾರತದ 135 ಕೋಟಿ ಜನರ ಆ ಬದುಕು, ಈ ದೇಶದ ಭದ್ರತೆ, ಈ ಎಲ್ಲವನ್ನು ಮೈಗೂಡಿಸಿಕೊಂಡು ಭಾರತ ಸರ್ಕಾರದ 77 ಸಚಿವರು ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಗ್ರಾಹಿಯಾಗಿ ಆ ಜನರ ಮನವನ್ನು ಗೆಲ್ಲಬೇಕು, ಮನೆಯನ್ನು ಗೆಲ್ಲಬೇಕು. ಇದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಉದ್ದೇಶ. ಭಾರತೀಯ ಜನಸಂಘ ಆರಂಭ ಆಗಬೇಕಿದ್ರೆ 2 ಉದ್ದೇಶಗಳಿತ್ತು. ಈ ದೇಶದ ಅಖಂಡತೆ, ಏಕತೆ, ಸಮಗ್ರತೆ, ಇನ್ನೊಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಂತ್ಯೋದಯದ ಕಲ್ಪನೆಯ ಆಧಾರದಲ್ಲಿ ಬದುಕುಕೊಳ್ಬೇಕು. ಏಕತೆ, ಸಮಗ್ರತೆ ಈ ದೇಶದ ಅವಿಭಾಜ್ಯ ಅಂಗ ಅಂತೇಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ ಕಾಶ್ಮೀರಕ್ಕೆ ಹೋಗ್ತಾರೆ. ಕಾಶ್ಮೀರದ 370 ಆರ್ಟಿಕಲ್ ತೆಗೆಯಬೇಕು, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗಬೇಕು ಅಂತೇಳಿ ದೇಶ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನಹೀ ಚಲೇಗಾ ಎನ್ನುವಂತ ಸಂದೇಶವನ್ನು ಕೊಡ್ತಾರೆ. ಅಲ್ಲಿ ಅವರು ವೀರ ಮರಣವನ್ನು ಹೊಂದುತ್ತಾರೆ. ಈ ಮಾತೃಭೂಮಿಗಾಗಿ, ತಾಯಿ ಭಾರತಿಗಾಗಿ ಒಬ್ಬ ಭಾರತೀಯ ಜನಸಂಘದ ಪ್ರಥಮ ಅಧ್ಯಕ್ಷರ ಬಲಿದಾನ ಆಗ್ತದೆ. ಆ ಬಲಿದಾನ ವ್ಯರ್ಥ ಆಗಬಾರದು. ಇವತ್ತು 370 ಆರ್ಟಿಕಲ್ ಅನ್ನು ತೆಗೆಯುವ ಮುಖಾಂತರ ಭಾರತ ಮತ್ತೊಮ್ಮೆ ತ್ರಿಕಂಡ ಭಾರತವಾಗಿ ಯಾವಾಗ ಆಗಸ್ಟ್ 14ಕ್ಕೆ ನಾವು ಅಖಂಡ ಭಾರತದ ಸಂಕಲ್ಪ ದಿನವನ್ನು ಆಚರಣೆ ಮಾಡ್ತೇವೋ ಅಂತ ದಿನ ಮತ್ತೊಮ್ಮೆ ಬರಬಾರದು ಅಂತ ಬಿಸಿಲಿಂದ ಈ ದೇಶದ ಪ್ರಧಾನಮಂತ್ರಿ ನಿರ್ಧಾರ ಮಾಡಿದ್ದಾರೆ. ವೇದಿಕೆಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಕೇಶವ್ ಪ್ರಸಾದ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ರವಿ ಕುಶಾಲಪ್ಪ, ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಭಾರತೀಶ್, ಮಾಜಿ ಎಂಎಲ್ಸಿ ಎಸ್ಟಿ ಮೇದಪ್ಪ ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗದ ಕೂಗು ಮತ್ತೆ ಹೆಚ್ಚಾಗ್ತಿದ್ದು, ಇದಕ್ಕೆ ಕೆಲಸ ಇದ್ದರೂ ಕೌಶಲ್ಯದ ಕೊರತೆ ಇರುವುದೇ ಕಾರಣ ಎಂದು ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯವಾಗಿ ತಾಂತ್ರಿಕ ಕೌಶಲ್ಯ ಬೇಡಿಕೆ ಹೆಚ್ಚಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯ ಕಲಿಕೆಯನ್ನು ಪಠ್ಯದ ಭಾಗ ಎಂದು ಪರಿಗಣಿಸಲಾಗಿದೆ. ಇದಲ್ಲದೆ ಅಲ್ಪಾವಧಿಯ ಕೌಶಲ್ಯ ತರಬೇತಿ ನೀಡಲಾಗುತ್ತಿದ್ದು, ಇದು ಮುಂದೆ ಉದ್ಯೋಗ ಸೃಜನತೆಗೆ ದಾರಿಯಾಗಲಿದೆ ಎಂದರು. ದೇಶದಲ್ಲಿ 2 ಮಾರ್ಗಗಳಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶಗಳನ್ನು ನಾವು ನೋಡುತ್ತಿದ್ದೇವೆ. ಉನ್ನತ ಶಿಕ್ಷಣ ಮತ್ತು ವೃತ್ತಿ ಕೌಶಲ್ಯದ ಸಮಾನಾಂತರ ಮಾರ್ಗಗಳಲ್ಲಿ ಕಾಣಬಹುದಾಗಿದೆ. ಸಣ್ಣ ಮತ್ತು ಕುಶಲ ಕೈಗಾರಿಕೆಗಳಿಗೆ ಸೂಕ್ತ ತರಬೇತಿ ನೀಡುವುದಲ್ಲದೆ ಬ್ಯಾಂಕ್ ಮೂಲಕ ಆರ್ಥಿಕ ನೆರವು ದೊರಕಿಸಿಕೊಡುವ ಬಗ್ಗೆಯೂ ಯೋಜನೆಯನ್ನು ಪುನರ್ರೂಪಿಸಲಾಗುವುದು. ಆ ಮೂಲಕ ಉದ್ಯೋಗಾವಕಾಶಗಳಿಗೆ ಬೆಂಗಳೂರನ್ನು ಅವಲಂಬಿಸುವುದನ್ನು ತಪ್ಪಿಸಿ ಉದ್ಯೋಗ ವಿಕೇಂದ್ರೀಕರಣಗೊಳಿಸಲಾಗುವುದು ಎಂದರು. ಕೋವಿಡ್ ಪರಿಣಾಮ ವರ್ಕ್ ಫ್ರಮ್ ಹೋಮ್ ನಡೆಯುತ್ತಿದ್ದು, ಸಮರ್ಪಕ ಸಂವಹನ ಮತ್ತು ಮೂಲಸೌಕರ್ಯಗಳನ್ನು ಕಲ್ಪಿಸಿದ್ದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಲಿದೆ. ಡಿಜಿಟಲ್ ಗ್ರಾಮ ಯೋಜನೆಯು ಇದಕ್ಕೆ ಪೂರಕವಾಗಿದೆ ಎಂದರು. ಡೇ 3 ಆಫ್ ಜನಾಶೀರ್ವಾದ ಯಾತ್ರಾ ಇದು ಸ್ಟಾರ್ಟ್ ಆಗಿದೆ ಹುಬ್ಳಿ ಧಾರವಾಡ 15 ಮತ್ತು ಟುಡೇ ಇಸ್ ದಿ 18 ಆ್ಯಂಡ್ ಐ ಆಮ್ ತುಂಬ ಖುಷಿಯಾಗಿದೆ ಟು ಫಿನಿಶ್ ಇನ್ ಕೂರ್ಗ್ ಬಿಫೋರ್ ಐ ಎಂಟರ್ ನಮ್ಮ ಊರು ಬೆಂಗಳೂರು. ಕೂರ್ಗ್ ಯಾಕೆಂದರೆ it is for me as a son of an Air Force officer, Coorg is the land of the brave and Coorg is the land of a warrior.
many soldiers who have fought and sacrificed and served for our country since independence, like General Timaya, General Karyappa, Field Marshal Karyappa, are inspirations to people like me. In a lot of ways, my childhood has been almost completely around men and women, men and families in the armed forces. So, Coorg has a very, very special place in my overall makeup as a public servant in my public life. Nano on 7th of July, Minister Agide for IT and Skill Development and Entrepreneurship. The two ministries are focused on empowering the youth of India and creating opportunities for the youth of India. Prime Minister Narendra Modi ji ಅವ್ರದ್ದು ಹೊಸ ಇಂಡಿಯಾ ವಿಷನ್ ಅಲ್ಲಿ ಸ್ಕಿಲ್ಲಿಂಗ್ ಟ್ರೈನಿಂಗ್ ಆಂಟರ್ಪ್ರಿನರ್ಶಿಪ್ ಒಂದು ಬಗ್ಗೆ ಮತ್ತು ಟೆಕ್ನಾಲಜಿ ಹ್ಯಾವ್ ವೆರಿ ಡೀಪ್ ರೋಲ್ ಇನ್ ಕ್ರಿಯೇಟಿಂಗ್ ದಿಸ್ ನ್ಯೂ ಇಂಡಿಯಾ, ದಿಸ್ ಆತ್ಮನಿರ್ಭರ್ ಭಾರತ್. In the last 5 years, both in METI and in skill development, ತುಂಬಾ ಜಾಸ್ತಿ ಪ್ರೋಗ್ರೆಸ್ has been achieved. Skill development ಅಲ್ಲಿ almost 2 crore Indians have been skilled, upskilled, reskilled and trained in different professions. In technology, India is fast emerging as not just one of the largest technology services economies, but in 2020 it became world's second largest producer of mobile phones. So electronics manufacturing ಮತ್ತು technology services, ಈ ಎರಡು areas are important areas for India to be competitive in the world. ಈ ಜನ ಆಶೀರ್ವಾದ ಯಾತ್ರಾ ಒಂದು ಸೆಲೆಬ್ರೇಷನ್ ಅಲ್ಲ, ಇಟ್ ಈಸ್ ಅ ವೇ ಫಾರ್ ಪೀಪಲ್ ಇನ್ ದ ಕ್ಯಾಬಿನೆಟ್ ಲೈಕ್ ಮೈ ಸೆಲ್ಫ್ to connect with the people of India and communicate our Honorable Prime Minister's vision, which he laid out on August 15th. He said, "Yahi samay hai." Yakendre post-COVID, the world has changed. There are many new opportunities that are emerging for India, and he is saying today to the country, the opportunities ನಮಗೆ ಕ್ಯಾಪಿಟಲೈಸ್ ಮಾಡಲೇಬೇಕು. ವಿ ಹ್ಯಾವ್ ಟು ಕ್ಯಾಪಿಟಲೈಸ್ ದಿಸ್. ವಿ ವಾಂಟ್ ಟು ಕ್ಯಾಪಿಟಲೈಸ್ ದೀಸ್ ಆಪರ್ಚುನಿಟೀಸ್. ವಿ ಹ್ಯಾವ್ ಟು ವರ್ಕ್ ಯುನೈಟೆಡ್ಲಿ ಟು ಕ್ಯಾಪಿಟಲೈಸ್ ದೀಸ್ ಆಪರ್ಚುನಿಟೀಸ್. There are many forces and interests that don't want us to rise as a nation, but despite that, we should rise, we should grow and make the next 25 years as an independent country much more glorious, much more prosperous than the last 75. Dhanyawad. This is an important question because every district, this is a similar question and it is an important question. And my answer is a very measured answer. In post-COVID world, there is a very different business model for technology and electronics manufacturing that is emerging. And that involves almost 40 to 50% working from home. For that, there is a general complaint that Karnataka, all the IT jobs are in Bangalore. Kodagu illa, Sirsi illa, Hubli Dharwad illa, Shimoga illa. So there is a general issue. Yake idalla, this is going to Bangalore. But idu ಒಂದು ಹೊಸ opportunity ಇದೆ post-COVID, which is that people can come and work from home subject to connectivity in these districts improving. A connectivity issue ಬಗ್ಗೆ my ministry has immediately put a task force to evaluate every district
how to improve internet availability, internet capacity and internet connectivity. Mattu the ಬೇರೆ issue that is a shortage issue is about talent, skilling. And I am looking seriously at increasing the number of skill centers in Karnataka, especially increasing the number of technology skilling centers in Karnataka. Idu ondu Prime Minister Narendra Modi ji's overall vision is that given that 38 and 35 and below, almost 70% of our population is below 35 and below. India, with the right amount of skilling and the right amount of technology, can provide human resources, skilled human resources to the whole world. ಹೋದೆಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಎಂಬ ನಾಣ್ಣುಡಿಯಂತೆ ಮಡಿಕೇರಿಯಲ್ಲಿ ವರ್ಷವೂ ಕಸದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿತ್ತು. ಇದೀಗ ತ್ಯಾಜ್ಯದ ಸಮಸ್ಯೆ ನಿಧಾನವಾಗಿ ನಿಯಂತ್ರಣಕ್ಕೆ ಬರುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದಕ್ಕೆ ಪೂರಕವಾಗಿ ಸಾರ್ವಜನಿಕರು ಕೂಡ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಆಸಕ್ತಿ ತಾಳುತ್ತಿದ್ದಾರೆ. ಒಣಕಸ ಮತ್ತು ಹಸಿಕಸ ಬೇರ್ಪಡಿಸಿ ನೀಡುವ ಬಗ್ಗೆ ನಗರಸಭೆಯು ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರಿರುವುದರಿಂದ ಜನರು ಕೂಡ ಇದಕ್ಕೆ ಒಗ್ಗಿಕೊಳ್ಳುತ್ತಿದ್ದಾರೆ. ವಾರದಲ್ಲಿ 2 ದಿನ ಒಣಕಸ ಮತ್ತು ಉಳಿದ ದಿನಗಳಲ್ಲಿ ಹಸಿಕಸವನ್ನು ಸಂಗ್ರಹಿಸಲಾಗುತ್ತದೆ. ಇದೀಗ ಒಂದು ಹೆಜ್ಜೆ ಮುಂದಿಟ್ಟಿರುವ ನಗರಸಭೆ ಸಂಗ್ರಹವಾದ ಒಣ ತ್ಯಾಜ್ಯ ವಿಲೇವಾರಿಗೆ ಮೈಸೂರಿನ ಜಾಗೃತಿ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ. ನಗರಸಭೆಯು ಸಾರ್ವಜನಿಕರಿಂದ ಪಡೆದು ಸಂಗ್ರಹಿಸಿದ ತ್ಯಾಜ್ಯವನ್ನು ಜಾಗೃತಿ ಸಂಸ್ಥೆ ಮೈಸೂರಿಗೆ ಸಾಗಿಸುತ್ತದೆ. ಬಳಿಕ ಅದನ್ನು ವೈಜ್ಞಾನಿಕವಾಗಿ ಮರುಬಳಕೆಗೆ ಸಿದ್ಧ ಮಾಡಲಾಗುತ್ತದೆ. ಬುಧವಾರ ಮಡಿಕೇರಿಯಿಂದ 1 ಟನ್ನಷ್ಟು ಕಸವನ್ನು ಜಾಗೃತಿ ಸಂಸ್ಥೆ ಕೊಂಡೊಯ್ದಿದೆ. ಸಂಸ್ಥೆಯೇ ತ್ಯಾಜ್ಯವನ್ನು ಮರುಬಳಕೆ ಮಾಡಿಕೊಳ್ಳುವುದರಿಂದ ಈ ಪ್ರಕ್ರಿಯೆಯಲ್ಲಿ ಯಾವುದೇ ಕೊಳ್ಳುವಿಕೆ ಇರುವುದಿಲ್ಲ. ನಮಸ್ಕಾರ. ಈಗಾಗಲೇ ಮಡಿಕೇರಿ ನಗರದಲ್ಲಿ ತ್ಯಾಜ್ಯ ನಿರ್ವಹಣೆಗೋಸ್ಕರ ನಾವು ಈಗಾಗಲೇ ಒಣ ಕಸ ಮತ್ತು ಹಸಿ ಕಸ ಬೇರ್ಪಡಿಸಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲರನ್ನು ಕೇಳ್ಕೊಳ್ತಿದ್ವಿ. ಅದರಂತೆ ಜನಗಳು ನಗರದಲ್ಲಿ ಎಲ್ಲರೂ ಹಸಿ ಕಸ ಸಪ್ರೇಟು, ಒಣ ಕಸ ಸಪ್ರೇಟ್ ಈಗಾಗಲೇ ಬಹುತೇಕ ಕೊಡ್ತಾ ಇದ್ದಾರೆ. ವಾರದಲ್ಲಿ ನಾವು 2 ದಿನ ಡ್ರೈ ವೇಸ್ಟನ್ನು ಮಾತ್ರ ತೊಗೊಳ್ತಿದ್ವಿ. ಇನ್ನು ಉಳಿದ 5 ದಿನ ನಾವು ವೆಟ್ ವೇಸ್ಟನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಸೊ ಅದರಂತೆ ಅವು ಡ್ರೈ ವೇಸ್ಟನ್ನು ಸಪ್ರೇಟಾಗಿ ಕೊಡ್ತಾ ಇದ್ದಾರೆ. ಸೊ ಆ ಡ್ರೈ ವೇಸ್ಟನ್ನು ನಾವು ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ನಾವು ಒಂದು ರೂಮಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ಅದನ್ನು ನಾವು ಮೈಸೂರಿಗೆ ಒಂದು ಜಾಗೃತಿ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಇಲ್ಲಿಂದ ಬಂದು ಅದನ್ನು ಡ್ರೈ ವೇಸ್ಟನ್ನು ತೊಗೊಂಡೋಗಿ ಅವ್ರಿಗೆ ಬೇಕಾದಂಥ ಆ ತ್ಯಾಜ್ಯನ ಅವರು ಮರುಬಳಕೆ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಸೊ ಅದರಂಗೆ ನಾವು ಅವ್ರ ಜೊತೆಗೆ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಸೊ ಅದರಂತೆ ನಾವು ಇವತ್ತು 1 ಟನ್ನು ಡ್ರೈ ವೇಸ್ಟನ್ನು ನಾವು ಪ್ಲಾಸ್ಟಿಕ್ ಡ್ರೈ ವೇಸ್ಟನ್ನು ಕಳಿಸ್ಕೊಟ್ಟಿದ್ದೀವಿ ಮೈಸೂರಿಗೆ. ಪ್ರಕೃತಿ ಸೌಂದರ್ಯದ ಬೀಡಾಗಿರುವ ಮಡಿಕೇರಿ ನಗರದಲ್ಲಿ ಈವರೆಗೂ ತ್ಯಾಜ್ಯ ನಿರ್ವಹಣೆ ಸವಾಲಾಗಿ ಪರಿಣಮಿಸಿತ್ತು. ಸ್ಟೋನ್ಹಿಲ್ನಲ್ಲಿ ದಶಕಗಳಿಂದ ಸಂಗ್ರಹವಾಗಿರುವ ಕಸದ ಬೆಟ್ಟವು ಆರೋಗ್ಯಕರ ಪರಿಸರಕ್ಕೆ ಧಕ್ಕೆ ತರುತ್ತಿತ್ತು. ಈ ಹಿನ್ನೆಲೆಯಲ್ಲಿ ನಗರಸಭೆ ಕೈಗೊಂಡಿರುವ ಜಾಗೃತಿ ಮತ್ತು ಕ್ರಮಗಳು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿವೆ. ತಲಕಾವೇರಿ ಪುಣ್ಯಕ್ಷೇತ್ರದಲ್ಲಿರುವ ಅಗಸ್ತ್ಯ ಮುನಿಗಳು ಸ್ಥಾಪನೆ ಮಾಡಿದ್ದ ಶಿವಲಿಂಗವನ್ನು ಒಡೆದಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಾವೇರಿ ಸೇನೆ ಒತ್ತಾಯಿಸಿದೆ. ತಪ್ಪಿದಲ್ಲಿ ನ್ಯಾಯಾಂಗ ಹೋರಾಟ ಮುಂದುವರಿಸುವುದಾಗಿ ಸೇನೆಯ ಸಂಚಾಲಕ ರವಿಚಂಗಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದಾಜು 5,000 ವರ್ಷಗಳ ಹಿಂದೆ ತಲಕಾವೇರಿಯಲ್ಲಿ ಅಗಸ್ತ್ಯ ಮುನಿಗಳು ಸ್ಥಾಪನೆ ಮಾಡಿದ್ದ ಲಿಂಗವನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಒಡೆದು ಹಾಕಿದ್ದರು. ಅಷ್ಟಮಂಗಲ ಪ್ರಶ್ನೆಯ ವೇಳೆ ಈ ವಿಚಾರ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಪ್ರವಾಸಿಗರು ಹಾನಿ ಮಾಡಿದ್ದಾರೆ ಎಂದು ಬಿಂಬಿಸಲಾಗಿದೆ. ಅಲ್ಲದೆ ಈ ಲಿಂಗವನ್ನು ಸಮುದ್ರದಲ್ಲಿ ವಿಸರ್ಜನೆ ಮಾಡುವಂತೆ ಅಷ್ಟಮಂಗಲ ಪ್ರಶ್ನೆ ವೇಳೆ ಹೇಳಿಸಲಾಗಿದೆ ಎಂದು ರವಿಚಂಗಪ್ಪ ಆರೋಪಿಸಿದರು. ಭಗ್ನ ಶಿವಲಿಂಗವನ್ನು ಸಮುದ್ರದಲ್ಲಿ ವಿಸರ್ಜನೆ ಮಾಡದಂತೆ ಲೋಹಿತ್ ಅರಸ್ ಎಂಬುವರ ಹೆಸರಿನಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ಮೂಲಕ ತಡೆಯಾಜ್ಞೆ ತರಲಾಗಿದೆ. ಆದರೂ ಭಗ್ನ ಶಿವಲಿಂಗವನ್ನು ವಿಸರ್ಜನೆ ಮಾಡುವ ಬಗ್ಗೆ ಸ್ಥಳೀಯ ಮಾಧ್ಯಮದಲ್ಲಿ ವರದಿಯಾಗಿದೆ. ಇದು ನ್ಯಾಯಾಂಗ ನಿಂದನೆ ಮತ್ತು ಜನಾಂಗೀಯ ನಿಂದನೆಯಾಗಿದೆ ಎಂದು ಅವರು ದೂರಿದರು. ಈ ಸಂಬಂಧ ಭಾಗಮಂಡಲ ಠಾಣೆಯಲ್ಲಿ ದೂರು ನೀಡಿದ್ದರೂ ಪೊಲೀಸರು ದೂರು ಸ್ವೀಕರಿಸಲಿಲ್ಲ. ಬಳಿಕ ಕಾವೇರಿ ಸೇನೆ ವತಿಯಿಂದ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. ನ್ಯಾಯಾಲಯದಿಂದ ದೂರು ಸ್ವೀಕರಿಸಿ ಎಫ್ಐಆರ್ ದಾಖಲಿಸುವಂತೆ ಆದೇಶ ಬಂದ ಬಳಿಕ 5 ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಲಿಂಗ ಒಡೆದಿರುವ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತಪ್ಪಿದಲ್ಲಿ ನ್ಯಾಯಾಂಗ ಹೋರಾಟ ಮುಂದುವರಿಸುವುದಾಗಿ ರವಿಚಂಗಪ್ಪ ಎಚ್ಚರಿಸಿದರು. ದೇವಸ್ಥಾನ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಲ್ಲಿಯ ಅಂಡಿಗೆ ಮತ್ತು ಈಜುಕೊಳ ನಂತರ ಗರ್ಭಗುಡಿ ಇದನ್ನೆಲ್ಲ ಅಲ್ಲಿ ಅದನ್ನು ಮುಟ್ಲೇಬಾರ್ದಿತ್ತು. ಅದನ್ನೆಲ್ಲ ತಯಾರಿಸಿ ಎಲ್ಲ ಮಾಡಿ ಈಗ ತೀರ್ಥ ಬರೋದಾಗಿ ಮಾಡಿದ್ದಾರೆ. ನಂತರ ಇವರು ಏನು ಮಾಡಿದ್ದಾರೆ ಅಂದರೆ ಆ ಶಿವಲಿಂಗವನ್ನು 6 ಪೀಸ್ ಮಾಡಿದ್ದಾರೆ, 6 ತುಂಡು ಮಾಡಿದ್ದಾರೆ.
ಶಿವಲಿಂಗ ಇವಾಗ ನೀವು ನೋಡಿರ್ಬೋದು, ಈ ಮಹಾಕಾಳೇಶ್ವರ ಫೇಸ್ಬುಕ್ಕಲ್ಲಿ ಬರ್ತದೆ, ಮಹಾಕಾಳೇಶ್ವರ ಶಿವಲಿಂಗ. ಅದಕ್ಕೆ ದಿನವಹಿ ಮನುಷ್ಯರ ಈ ಸುತ್ತಂತ ಮನುಷ್ಯನ ಸತ್ತಾಗ ಸುತ್ತಂತ ಭಸ್ಮವನ್ನು ಹಾಕೋದು ದಿನಂಪ್ರತಿ. ಆಗ ಶತಮಾನಗಟ್ಟಲೆ ಆ ಭಸ್ಮವನ್ನು ಹಾಕಿ ಅದರ ಸ್ವಲ್ಪ ಕ್ರ್ಯಾಕಲ್ಲಿ ಬಂದಿರ್ತದೆ, ಗೆರೆಗಳು ಬಂದಿರ್ತದೆ. ಆಗ ಅವ್ರೇನು ಮಾಡ್ತಾರೆ, ಬೆಳ್ಳಿದ್ದು ಇಲ್ಲದೆ ಚಿನ್ನದ್ದು ಸರಿ ಮಾಡ್ತಾರೆ. ತುಂಡಾಗಿದ್ದು ಭೂಲೋಕದಲ್ಲಿ ಫಸ್ಟ್. ನಾವು ಮೊನ್ನೆ ಪೊಲೀಸ್ ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕಳೆದ ಜೂನ್ನಲ್ಲಿ ಒಂದು ದೂರನ್ನು ಕೊಡ್ತೀವಿ ಬಾಗಮಂಡ ಪೊಲೀಸ್ ಠಾಣೆಯಲ್ಲಿ. ರಾಜೇಂದ್ರ ಮತ್ತು ಅನಂತಶೈನ, ಚಿದ್ವಿಲಾಸ್, ಸ್ಮರಣ್ ಪ್ರಿಂಟರ್ಸ್ ಮತ್ತು ಗೋವಿಂದ ಭಟ್ ಅವರು ಮೇ 8ನೇ ತಾರೀಕಿನಂದು ಒಂದು ತಿಳಿದವರು ಆಡಿದವರು ಅಂತ ಒಂದು ಸಂಪಾದಕಿ ಬರೀತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ಕಾರ ಈ ಕಡೆ ಗಮನ ಹರಿಸಬೇಕು, ಈ ಭಗ್ನಗೊಂಡಂಥ ಶಿವಲಿಂಗವನ್ನು ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಅಂದರೆ ನಾಶ ಮಾಡಬೇಕು ಅಂತ, ನಾಶ ಮಾಡಬೇಕು. ಇದು ಗುಂಡಾಗಿ ಬಿದ್ದಿರೋದ್ರಿಂದ ಅನಾಹುತವಾಗಿ ಬಿದ್ದಿರೋದ್ರಿಂದ ಕೊಡಗಿನಲ್ಲಿ ಈ ಥರ ಅನಾಹುತಗಳಾಗ್ತಾ ಉಂಟು ಅಂತ ಬರೆದಿದ್ರು. ಈಗ ಅದಕ್ಕಿಂತ ಮುಂಚೆ ಈ ಅಷ್ಟಮಂಗಲದಲ್ಲಿ ಇವರು 1992ರಲ್ಲಿ ಆದಂಥ ಅಷ್ಟಮಂಗಳ ಅದು ಸರ್ಕಾರದ ವತಿಯಿಂದ ಆದಂಥದ್ದು. ಎಲ್ಲ ಜಿಲ್ಲೆ ಎಲ್ಲ ಮುಖ್ಯ ಜನರನ್ನೆಲ್ಲ ಕರೆದು ಜನಪ್ರತಿನಿಧಿಗಳು ಸೇರಿ ಸರ್ಕಾರದ ವತಿಯಿಂದ ಜೀರ್ಣೋದ್ಧಾರ ವಿಚಾರದಲ್ಲಿ ಅಷ್ಟಮಂಗಳ ನಡೆದು ಆದದ್ದು ಅಷ್ಟಮಂಗಳ. ಅದು ಅಫಿಷಿಯಲ್. ನಂತರ ಇವರು ನಾನು ಕೇಳದೆ ಇವರು ಕಾರ್ಯದರ್ಶಿ ಆಗಿದ್ದು, ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ನಮ್ಮ ರಾಜೇಂದ್ರ ಅವರು ವಾರಕ್ಕೆ 3 ದಿನ ಭೇಟಿ ಕೊಡ್ತಾರೆ. ಇವರು ನಾರಾಯಣಾಚಾರ್ಯರು ಮುಖ್ಯ ಅರ್ಚಕರಾಗಿದ್ದರು. ಇವರು ಅದರ ಮೇಲೆ ಒಂದು 3 ಆಶ್ರಮಗಳನ್ನು ಮಾಡ್ತಾರೆ. ಅದು ಅನ್ಅಫಿಷಿಯಲ್. ಅದು ಯಾವ ಸರ್ಕಾರದ ಆದೇಶ, ಮುಜರಾಯಿ ಇಲಾಖೆ ಸೇರಿದಂಥ ದೇವಸ್ಥಾನ ಆಗಿದ್ದು, ಅದು ಮಾಡಿದಂಥದ್ದು ಅಕ್ರಮ. ಅದರಲ್ಲೇ ಇವ್ರು ಹೇಳ್ದಂಗೆ ಹೇಳೋದು, ಇವ್ರಿಗೇನು ಬಯಸಿರ್ತಾರೆ, ಏನು ಅವ್ರಿಗೆ ಹೇಳಿರ್ತಾರೆ ಅದನ್ನೇ ಆಶ್ರಮಗಳಲ್ಲಿ ಹೇಳೋದು. ಅಂದರೆ ಇದನ್ನು ವಿಸರ್ಜನೆ ಮಾಡಬೇಕು, ತಗೊಂಡೋಗಿ ಸಮುದ್ರಕ್ಕೆ ಹಾಕಬೇಕು. ಆಗ ಎದುರುಗಳ ಶಂಕರನಾರಾಯಣ ಭಟ್ ಅಂತ ಹೇಳುವವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅವ್ರು ಹೇಳ್ತಾರೆ, ಈ ಶಿವಲಿಂಗವನ್ನು ಮುಟ್ಟಿದ್ದೆ ಆದರೆ, ನಾಶಪಡಿಸಿದಾದರೆ ನಾನು ಈ ದೇವಸ್ಥಾನದ ಮುಂದೆ ಹಗ್ಗ ಹಾಕೋ ಸಾಯ್ತೀನಿ ಅಂತ. ನಂತರ ಶ್ಯಾಮ್ ಭಟ್ ಅಂತ ಮೈಸೂರು ಮೂಲದವರು, ಅವರು ಒಂದು ರಾಜ್ಯ ಉಚ್ಚ ನ್ಯಾಯಾಲಯದಿಂದ ಒಂದು ತಡೆಯಾಜ್ಞೆ ತರ್ತಾರೆ. ಈ ಶಿವಲಿಂಗ ಒಂದು ಅನಾಥವಾಗಿ ಬಿದ್ದಿದ್ದನ್ನು ಇವಾಗ ಒಂದು ಪೆಟ್ಟಿಗೆ ಒಳಗಾಗಿ ಬೀಗ ಹಾಕಿಟ್ಟಿದ್ದಾರೆ. ನಂತರ ಇವರು ಈ ಹೇಳಿಕೆ ಕೊಡುವಂಥದ್ದು, ಯಾವುದು ಈ ಶಿವಲಿಂಗವನ್ನು ವಿಸರ್ಜನೆ ಮಾಡಬೇಕು. ಅದರಿಂದ ನಾವು ಉಚ್ಚ ನ್ಯಾಯಾಲಯ ನಮ್ಮ ಬಾಗಮಂಡ ಪೊಲೀಸ್ ಠಾಣೆಗೆ ನಾವು ದೂರನ್ನು ಕೊಟ್ಟು ಅವರು ಕೂಡ ಆ ದೂರನ್ನು ಸ್ವೀಕಾರ ಮಾಡದಿದ್ದ ಕಾರಣ ನಾವು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ಇವರಿಗೆ ಒಂದು ಡೈರೆಕ್ಷನ್ ಬಂದು ತಕ್ಷಣ ನಾವೇನು ದೂರನ್ನು ನೀಡಿದ್ವಿ ಅದರ ಪ್ರಕಾರನೇ ಅವರು ದೂರನ್ನು ದಾಖಲಿಸಬೇಕು, FIR ಮಾಡಬೇಕು ಅಂತ ಆದೇಶ ಆಗಿದೆ. ಆ ನಿಟ್ಟಿನಲ್ಲಿ ಮೊನ್ನೆ ನಾನು ಹೋಗಿದ್ದೆ 13ನೇ ತಾರೀಕು ಬಾಗಮಂಡ ಪೊಲೀಸ್ ಠಾಣೆಗೆ. ಅವರು ತಕ್ಷಣ ಏನು ಮಾಡಿದ್ರು, ಕೇಸನ್ನು ರಿಜಿಸ್ಟರ್ ಮಾಡಿದ್ರು. ಆ ಸೆಕ್ಷನ್ ಇಲ್ಲಿ ಬರ್ತಾರೆ FIR ಲಾಸ್ಟ್ ಪೇಜ್, ಅದರಲ್ಲಿ 5 ಸೆಕ್ಷನ್ ಹಾಕಿದ್ದಾರೆ. ಬ್ರಾಕೆಟ್ US 107, 108, 120B, 150, 3A, 295. ಈ 295 ಇರುವಂಥದ್ದು ಇದು ದೇವರ ವಿಗ್ರಹವನ್ನು ಭಗ್ನಗೊಳಿಸುವುದು, ಮತ್ತೆ ಆ ಕುಲದೇವರು ಯಾರು ಆಗಿದ್ದಾರೆ ಆ ಜನಾಂಗವನ್ನು ನಿಂದಿಸುವುದು, ಅದಕ್ಕೆ 3 ವರ್ಷ ಜೈಲಿದೆ. ಆಯ್ತಲ್ಲ, ಈ ಸೆಕ್ಷನ್ ಎಲ್ಲ ಬರ್ತದೆ. ಈ ಶಿವಲಿಂಗ ಇದು ವಿಸರ್ಜನೆ ಮಾಡಿದ್ದು ಹೇಳಿದ್ದೀವಿ, ಆದೇಶದಂತೆ ಆ ಸೆಕ್ಷನ್ ಹಾಕಿದ್ದಾರೆ. ನಂತರ ಹೋಗಿ ಶಿವಲಿಂಗವನ್ನು ಇಟ್ಟಿದ್ದ ಜಾಗವನ್ನು ಪರಿಶೀಲಿಸಿ ಅಲ್ಲಿ ಹಾಜರು ಕೂಡ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ನಂತರ ನಮ್ಮ ಕೈಗೆ ಇದನ್ನು ಕೊಟ್ಟಿದ್ದಾರೆ, ಈಗ FIR ಕಾಪಿ. ಈಗ ಪುನಃ ಮುಂದಕ್ಕೆ ಮುಂದುವರಿತದೆ ಈ ಹೋರಾಟ. ಏನಂದರೆ ಈ ಕಾವೇರಿ ಅಂತ ಹೇಳೋದು ಅದು ಯಾರಿಗೂ ಸೊತ್ತಲ್ಲ, ಅದು ಕೊಡವರ ಸೊತ್ತು.
ಕಾವೇರಮ್ಮ ಈ ಅಗಸ್ತ್ಯೇಶ್ವರ ಕೊಡವರ ಸುತ್ತ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಅದರ ಅಸ್ತಿತ್ವ ನಮ್ಮ ಕೈಗೆ ಕೊಡವರ ಕೈಲಿ ಈ ರೀತಿಯ ಹೋರಾಟವನ್ನು ಕೆಲವು ದಶಕಗಳವರೆಗೆ ನಾವು ಮಾಡ್ತೀವಿ. ಇದು ಕಡೆಗೆ ಯಾರಿಗೂ ಸಾಧ್ಯ. ಹಿರಿಯ ವಕೀಲ ಮಾಚಯ್ಯ ಮಾತನಾಡಿ, ಇದು ಯಾವುದೇ ಮಾರುಕಟ್ಟೆಯಿಂದ ತಂದ ಲಿಂಗವಲ್ಲ, ಅಗಸ್ತ್ಯ ಮುನಿಗಳು ತಾವೇ ಸ್ಥಾಪಿಸಿರುವ ಲಿಂಗ. ಇದನ್ನು ಹಾನಿಗೊಳಿಸಿರುವುದು ಸರಿಯಲ್ಲ. ಈ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಕಾವೇರಿ ಮಾತಿನ ಕಮಂಡದಲ್ಲಿ ಹಾಕಬೇಕು ಅಂತ ಹೇಳಿ ಒಂದು ಗುಂಪಿನವರು ನಿಂದಿಸೋದಕ್ಕೆ ಅವರಿಗೆ ಶಾಪ ಹಾಕಬೇಕು ಅಂತ ಹೇಳಿ ಆ ಶಾಪ ಅಗಸ್ತ್ಯೇಶ್ವರ ಹಾಕಿರ್ತಾನೆ. ನಮ್ಮ ಶಾಪ ಎಲ್ಲ ಮುಗಿದೋಗುತ್ತೆ ಅಂತ ಒಂದು ದುರಾಸೆ ಇದೆ, ಅದನ್ನು ಮಾಡಿದ್ದಾರೆ. ಅದರ ಪುಟ ನಂಬರ್ ಬೇಕಾದ್ರೆ ಹೇಳ್ಕೊಡ್ತೀನಿ. ಕಾವೇರಿ ವೈಭವ ಅಂತ ಹೇಳಿ ಎದುರುಗಳ ಸಂಕನ ಬರೆದಿರೋ ಪುಸ್ತಕದಲ್ಲಿ ಇತಿಹಾಸದಲ್ಲಿ ಇದೆ. ಇವರು ಶಾಪ ಹಾಕಿದ್ದಾರೆ ಅಗಸ್ತ್ಯೇಶ್ವರು. ಆಗ ಅವರ ದೇವಸ್ಥಾನದಲ್ಲಿ ಇದೆ, ಅವರ ಕುಲದೇವ ಇಲ್ಲದೆ ಅವರ ಕೆಲಸ FIR ಮಾಡಲ್ಲ, ಒಂದು ಚೀಟಿ ಕೊಡೋದು, ಹೈಯರ್ ಆಫೀಸರ್ನ ಕೇಳೋದು. ಒಂದು ಠಾಣಾಧಿಕಾರಿಯಾಗಿ ಅವನಿಗೆ ಗೊತ್ತಿರಬೇಕು ಏನು ಮಾಡಬೇಕು, ನಮಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಉಪಯೋಗಿಸಿ ಕಾನೂನು ಪ್ರಕಾರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸೈನ್ ಹಾಕಿ ಕೊಡಬೇಕು. ಕೊಡಲ್ಲ. ಒಂದು ಎಂಡಾರ್ಸ್ಮೆಂಟ್ ಮೊನ್ನೆ ಹೈಕೋರ್ಟ್ ಆರ್ಡರ್ ತಗೊಂಡು ಎಂಡಾರ್ಸ್ಮೆಂಟ್ಗೆ ಸೈನ್ ಹಾಕಿದ್ರೆ ಇಲ್ಲ ನಾವು ಮೇಲ್ನವ್ರು ಕೇಳಬೇಕು. ಆಗ ಒಂದು ಠಾಣಾಧಿಕಾರಿ ಮೇಲ್ನವ್ರು ಕೇಳಿ ಕೆಲಸ ಮಾಡೋದು, ಠಾಣಾಧಿಕಾರಿ ಕಾನೂನು ಪ್ರಕಾರ ಅಲ್ಲಿ ಕೆಲಸ ಮಾಡೋದು. ಇದು ಕೊಡದಲ್ಲಿ ಅವ್ರು ತವರು ಮನೆ ಮಾಡ್ಕೊಂಡಿದ್ದಾರೆ. ಎಲ್ಲ ಪೊಲೀಸ್ನವರು ಅವರವರ ಠಾಣೆನ ಅವರವರ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾನೂನು ಪ್ರಕಾರ ಕೆಲಸ ಮಾಡೋದೇ ಇಲ್ಲ. ಈಗ ನೀವು ಕುಡಿಯುವ ಗೋಷ್ಠಿಯಲ್ಲಿ ಕಾವೇರಿ ಸೇನೆ ಪ್ರಮುಖರಾದ ಶಶಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಶತಮಾನೋತ್ಸವ ಸಂಭ್ರಮ. 100 ವರ್ಷಗಳ ಸವಿನೆನಪಿನಲ್ಲಿ ಬ್ಯಾಂಕ್ನ ಶತಮಾನೋತ್ಸವ ಕಾರ್ಯಕ್ರಮ ಆಗಸ್ಟ್ 20ರಂದು ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ನಲ್ಲಿ ನಡೆಯಲಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಕೊಡಂದೇರ ಪಿ ಗಣಪತಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರ ಸಚಿವ ST ಸೋಮಶೇಖರ್ ಶತಮಾನೋತ್ಸವ ನೆನಪಿನಲ್ಲಿ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಶತಮಾನೋತ್ಸವ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಭಾಗವಹಿಸಲಿದ್ದಾರೆ ಎಂದರು. ಸಭಾ ಕಾರ್ಯಕ್ರಮವನ್ನು ಮಡಿಕೇರಿ ಶಾಸಕ MP ಅಪ್ಪಚ್ಚುರಂಜನ್ ಉದ್ಘಾಟಿಸಲಿದ್ದು, ಸಂಸದ ಪ್ರತಾಪ್ ಸಿಂಹ 21 ಮಂದಿ ವಿವಿಧ ಬರಹಗಾರರ 200 ಪುಟಗಳನ್ನೊಳಗೊಂಡ ಸಹಕಾರ ಸಿರಿ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಮೊಬೈಲ್ ಬ್ಯಾಂಕಿಂಗ್ ವಾಹನವನ್ನು ವಿರಾಜಪೇಟೆ ಶಾಸಕ KG ಬೋಪಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಬಾಂಡ್ ಗಣಪತಿ ಮಾಹಿತಿ ನೀಡಿದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರುಗಳಾದ ಸುನಿಲ್ ಸುಬ್ರಹ್ಮಣಿ, ವೀಣಾ ಅಚ್ಚಯ್ಯ, ಹಿರಿಯ ಸಹಕಾರಿ MC ನಾಣಯ್ಯ, ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮತ್ತು ಶಾಸಕ ಬೆಳ್ಳಿ ಪ್ರಕಾಶ್, ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ರವಿ ಕುಶಾಲಪ್ಪ, ಕರ್ನಾಟಕ ಸಹಕಾರ ಸಂಘಗಳ ನಿಬಂಧಕ S ಜಿಯಾವುಲ್ಲಾ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಇದೇ ಸಂದರ್ಭ ಶತಮಾನೋತ್ಸವ ಸ್ಮರಣೆಗಾಗಿ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕಂಪ್ಯೂಟರ್ ಹಾಗೂ ಎಲ್ಲಾ ಸದಸ್ಯ ಸಹಕಾರ ಸಂಘಗಳಿಗೆ ನೆನಪಿನ ಕಾಣಿಕೆ ನೀಡಲಾಗುತ್ತಿದೆ ಎಂದರು. ಶತಮಾನೋತ್ಸವ ಸಮಾರಂಭದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸಲಾಗುತ್ತಿದ್ದು, ಪಾಲ್ಗೊಳ್ಳುವ ಸರ್ವರಿಗೂ ಮಾಸ್ಕ್ ವಿತರಿಸಲಾಗುವುದು. ದೇಹ ತಾಪಮಾನ ಪರೀಕ್ಷೆಯೊಂದಿಗೆ ಸ್ಯಾನಿಟೈಸರ್ ವ್ಯವಸ್ಥೆಯನ್ನೂ ಮಾಡಲಾಗಿದೆ ಎಂದು ಬಾಂಡ್ ಗಣಪತಿ ತಿಳಿಸಿದರು. ಸರ್ಕಾರದ ಮಾರ್ಗಸೂಚಿಗೆ ಒಳಪಟ್ಟು ಈ ನಮ್ಮ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ವರದಿಗಾರರು ಹಾಗೂ ಎಲ್ಲ ಕೊಡಗಿನ ಸಹಕಾರಿಗಳ ಒಂದು ಸಹಕಾರವನ್ನು ಕೋರುತ್ತಾ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಮಡಿಕೇರಿ ಆಗಸ್ಟ್ 18ರಂದು ಮಡಿಕೇರಿಯಲ್ಲಿರುವ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದು, ಇದೇ ಆಗಸ್ಟ್ 20ರಂದು ಶುಕ್ರವಾರ ಮಡಿಕೇರಿಯಲ್ಲಿರುವ ನಮ್ಮ ಕೇಂದ್ರ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ST ಸೋಮಶೇಖರ್ ಅವರು ಸಮಾರಂಭದ ಅಂಗವಾಗಿ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಹಾಗೆ ಆಗಸ್ಟ್ 20ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟಿನಲ್ಲಿ ನಾವು 10:30 ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ 100 ವರ್ಷದ ಶತಮಾನೋತ್ಸವ ಸಮಾರಂಭವನ್ನು ಆಚರಣೆ ಮಾಡುವ ಸವಿ ನೆನಪಿಗಾಗಿ ಒಂದು ಸುಸಜ್ಜಿತವಾದ ಒಂದು 7 ಕೋಟಿ ವೆಚ್ಚದಲ್ಲಿ ಒಂದು ಶತಮಾನೋತ್ಸವ ಕಟ್ಟಡವನ್ನು ನೆರವೇರಿಸಲು ಈಗಾಗಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರ ಪ್ರಕಾರ ಭೂಮಿ ಪೂಜೆಯನ್ನು ನೆರವೇರಿಸಲಿಕ್ಕೆ ನಮ್ಮ ಕೊಡಗು ಜಿಲ್ಲಾ ಸಹಕಾರ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸಹ ಆಗಮಿಸಲಿದ್ದಾರೆ. ಆ ರೀತಿಯಲ್ಲಿ 19 ಗಂಟೆಗೆ ಜರುಗಲಿರುವ ಸಮಾರಂಭದಲ್ಲಿ
ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಹಾಗೆ ಸ್ಮರಣ ಸಂಚಿಕೆಯ ಬಿಡುಗಡೆ ಮಾಡಲಿಕ್ಕೆ ಆಗಮಿಸಿದಂಥ ಸಂಸದ ಪ್ರತಾಪ್ ಸಿಂಹ ಅವರು, ಹಾಗೆ ಸಮಾರಂಭದ ಉದ್ಘಾಟನೆಯನ್ನು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಅಪ್ಪಚ್ಚು ರಂಜನ್ ಅವರು, ಹಾಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಕೆ ಜಿ ಗೋಪೇನವರು, ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಸುನೀಲ್ ಸುಬ್ರಹ್ಮಣ್ಯ ಅವರು, ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀಮತಿ ವೀಣಾ ಅಚ್ಚಯ್ಯನವರು, ಹಾಗೆ ಹಿರಿಯ ಸಹಕಾರಿಗಳು, ಮಾಜಿ ಮಂತ್ರಿಗಳು, ಹಾಗೆ ನಮ್ಮ ಮಾಜಿ ಡಿಸಿ ಬ್ಯಾಂಕಿನ ಅಧ್ಯಕ್ಷರು, ಹಾಗೆ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ MC ನಾಣಯ್ಯನವರು, ಹಾಗೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರೆಡ್ಡಿ ಪ್ರಕಾಶ್ ಅವರು, ಹಾಗೆ ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕಾರ್ಯಪಡೆ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವಿ ಕುಶಾಲಪ್ಪ ಅವರು, ಸಹಕಾರ ಸಂಘಗಳ ನಿಬಂಧಕರಾದ ಸನ್ಮಾನ್ಯ ಶ್ರೀ ಜಿಯಾವಲ್ ಅವರು, ಹಾಗೆ ನಮ್ಮ ಕೊಡಗಿನ ಜಿಲ್ಲಾಧಿಕಾರಿಯಾದ ಚಾರುಲತ ಸೋಮಲ್ ಅವರು, ಅಪೆಕ್ಸ್ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸನ್ಮಾನ್ಯ ದೇವರಾಜ್ ಅವರು, ಸಹಕಾರ ಸಂಘಗಳ ಅಪಾರ ನಿಬಂಧಕರಾದ AC ದೇವಕರ್ ಮತ್ತು ಮೈಸೂರು ಪ್ರಾಂತ್ಯದ ಜಂಟಿ ನಿಬಂಧಕರ ಪ್ರಕಾಶ್ ಅವರು ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಅವರ ಉಪಸ್ಥಿತಿಯಲ್ಲಿ ನಾವು ಸಮಾರಂಭನ ಈಗಾಗಲೇ ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಸಮಾರಂಭದಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಕೆ ಜಿ ಗೋಪೇನವರು ನೆರವೇರಿಸ್ತಾ ಇದ್ದಾರೆ. ಹಾಗೆ ನಮ್ಮ 100 ವರ್ಷದ ಒಂದು ಶತಮಾನೋತ್ಸವ ಸಮಾರಂಭದಲ್ಲಿ ಕೊಡಗಿನ ಚರಿತ್ರೆ ಹಾಗೂ ಬ್ಯಾಂಕಿನ 100 ವರ್ಷದ ನಡೆದು ಬಂದ ಸ್ಥೂಲವಾದ ಒಂದು ವರದಿಯನ್ನು ಮಂಡನೆ ಮಾಡುವುದರ ಮೂಲಕ ಕೊಡಗಿನಲ್ಲಿರುವಂಥ ಎಲ್ಲ ನಮ್ಮ ಪ್ರವಾಸೋದ್ಯಮ ಇರ್ಬೋದು, ನಮ್ಮ ಕೃಷಿ ಬೆಳೆಗಳಿರ್ಬೋದು, ಅದಕ್ಕೆ ಪೂರಕವಾದಂಥ ಸುಮಾರು 21 ವಿವಿಧ ಬರಹಗಾರರ ಒಂದು ಅಂಕಣವನ್ನು ಹಾಗೂ ನಮ್ಮ ಕೊಡಗು ಜಿಲ್ಲೆಯಲ್ಲಿರುವ ಸಹಕಾರ ಸಂಸ್ಥೆಗಳು ಹಾಗೆ ವೈಯಕ್ತಿಕವಾಗಿ ಕೊಟ್ಟಂಥ ಏನು ಸಂದರ್ಶನಗಳು, ಹಾಗೆ ಕೊಡಗು ಜಿಲ್ಲೆಯ ಹೊರಗಡೆ ಇರುವಂಥ ಇತರ DC ಬ್ಯಾಂಕಿನ ಒಂದು ಶುಭಾಶಯದೊಂದಿಗೆ ನಾವು ಸುಮಾರು 200 ಪುಟಗಳ ಒಂದು ಸಹಕಾರ ಸಿರಿ ಎಂಬಂಥ ಒಂದು ಸ್ಮರಣ ಸಂಚಿಕೆಯನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಅದನ್ನು ಪ್ರಾಯ ಸಾಂಕೇತಿಕವಾಗಿ ಆ ದಿವಸ ನಮ್ಮ ಕೊಡಗಿನ ಮಾನ್ಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ನಾವು ಕೊಡಗಿನಲ್ಲಿರುವಂಥ ನಮ್ಮ ಸುಮಾರು 288 ಸಹಕಾರ ಸಂಘಗಳ ಸದಸ್ಯತ್ವವನ್ನು ಪಡೆಯುವುದರ ಮೂಲಕ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಇವತ್ತು ಒಂದು ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡು ಕೊಡಗಿನಲ್ಲಿ ಸಹಕಾರ ಚಳವಳಿಯನ್ನು ಮಾಡುವುದರ ಮೂಲಕ ಕೊಡಗಿನ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತೀವಿ. ಆ 288 ಸಹಕಾರ ಸಂಘಗಳಿಗೆ ಈ ನಮ್ಮ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಎಲ್ಲರನ್ನೂ ಸ್ವತಃ ಒಗ್ಗೂಡಿಸಲಿಕ್ಕೆ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಸ್ವತಃ ಕೊಡಲಿಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ 100 ವರ್ಷಗಳ ಇತಿಹಾಸ ಇರುವಂಥ ಒಂದು ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ 100 ವರ್ಷಗಳಲ್ಲಿ ನಡೆದು ಬರುವಂಥ ಒಂದು ಸ್ಥೂಲ ಪರಿಚಯವನ್ನು ಕಿರು ಪರಿಚಯವಾಗಿ ಈ ವೇದಿಕೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ನಾನು ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. 1921ರಲ್ಲಿ 28/6/2021ರಂದು ದಿವಾನ್ ಬೋದೂರ್ ಕೇಟೋಳಿದ ಚಂಗಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಅವತ್ತಿನ ಹಿರಿಯ ಸಹಕಾರಿಗಳಾದ ರಾವ್ ಬೋದೂರ್ ಕುಣಂದರ ಪುಟ್ಟಯ್ಯನವರು, ಹುಲಿಯಂಡ ತಿಮ್ಮಯ್ಯನವರು, ಕುಪ್ಪಂಡ ಬೆರಿಯಪ್ಪನವರು, ಹಾಗೆ ಉದಿಯಂಡ ಮಾಚಯ್ಯನವರು, ಪಟ್ಟಮಾಡ ಹೊನ್ನಪ್ಪನವರು, ಪಂದ್ಯಂಡ ಬೆಳ್ಯಪ್ಪ, ಹಾಗೆ ಭುಜಂಗರಾವು, ನಡಿಕೇರಿಯಿಂದ ಚಿನ್ನಪ್ಪ, AB ಕಾರ್ಯಪ್ಪ, CN ವೆಂಕಪ್ಪನವರು ಒಂದು ಭಾಗವಹಿಸಿದ ಒಂದು ಚಿಂತನ ಮಂಥನ ಸಮಾಲೋಚನಾ ಸಭೆಯಲ್ಲಿ ಕೊಡಗಿನ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರವೇ ಸನ್ಮಾರ್ಗ ಎಂಬುದನ್ನು ಮನಗೊಂಡು ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಪ್ರಥಮವಾಗಿ 48 ಸಹಕಾರ ಸಂಘಗಳು ಹಾಗೆ 16 ವ್ಯಕ್ತಿಗತ ಸದಸ್ಯರ ಒಂದು ಪಾಲು ಬಂಡವಾಳವನ್ನು ಸುಮಾರು 4,400 ಪಾಲು ಬಂಡವಾಳ ಹಾಗೂ 10,000 ಠೇವಣಾತಿಗಳೊಂದಿಗೆ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂದಿದೆ. ಹಾಗೆ ಕೊಡಗಿನ ಹಿರಿಯ ಸಹಕಾರಿಗಳಾದ ಕೊಡಂದರ ರಾವ್ ಪುಟ್ಟೇನವರು ಪ್ರಥಮ ಅಧ್ಯಕ್ಷರಾಗಿ 1/2/1922ರಂದು ಆಗ ನಮಗೆ ಸ್ವಂತ ಕಟ್ಟಡ ಇರಲಿಲ್ಲ. ಮಡಿಕೇರಿಯ ಕೋಟೆಯಲ್ಲಿದ್ದ ತಾಲೂಕು ಕಚೇರಿಯಲ್ಲಿ ಬ್ಯಾಂಕಿನ ಕಾರ್ಯಾಲಯವನ್ನು ಆರಂಭಿಸಿ 1946ರಲ್ಲಿ ಕೊಡಗು ಪ್ರಾಂತೀಯ ಸಹಕಾರ ಬ್ಯಾಂಕ್ ಎಂಬ ನಿಯಮಿತ ಹೆಸರನ್ನು ಒಳಗೊಂಡು ಹಾಗೆ 1948ರಲ್ಲಿ ಕೊಡಗು ರಾಜ್ಯ ಸಹಕಾರ ಬ್ಯಾಂಕ್ ಆಗಿ ನಿಯಮಿತವಾಗಿ ಮಾರ್ಪಾಡುವುದು ಅಂತಿಮವಾಗಿ
ಕೊಡಗು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ವಿಲೀನಗೊಂಡ ನಂತರ 1956ರಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಂಬ ಮರುನಾಮಕರಣದೊಂದಿಗೆ ಇವತ್ತಿಗೂ ಅದು ಅಸ್ತಿತ್ವದಲ್ಲಿದೆ. ಈ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮನಗೊಂಡು 1995ರಲ್ಲಿ ನಾವು ರಿಸರ್ವ್ ಬ್ಯಾಂಕಿನಿಂದ ಲೈಸೆನ್ಸ್ ಅನ್ನು ಪಡೆದಂತ ಎರಡನೇ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ 21 ಡಿಸಿಸಿ ಬ್ಯಾಂಕ್ಗಳಲ್ಲಿ RBI ಲೈಸೆನ್ಸ್ ಪಡೆದಂತ ಎರಡನೇ ಬ್ಯಾಂಕ್ ಆಗಿ ಮಹತ್ವವನ್ನು ಪಡೆದಂತ ನಮ್ಮ ಬ್ಯಾಂಕ್ ಆಗಿರುತ್ತದೆ. ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ 73 ಕೃಷಿ ಪತ್ತಿನ ಸಹಕಾರ ಸಂಘಗಳು, ಹಾಗೆ 79 ಸಹಕಾರ ದವಸ ಭಂಡಾರಗಳು, 12 ಮಹಿಳಾ ಸಹಕಾರ ಬ್ಯಾಂಕ್ಗಳು, 11 ಜಿಲ್ಲಾ ಮಾರಾಟ ಸಂಘಗಳು, ಹಾಗೆ ಪಟ್ಟಣ ಸಹಕಾರ ಬ್ಯಾಂಕ್ಗಳು 4, ಹೀಗೆ ಬೇರೆ ಬೇರೆ ವಿಧದ ಸಹಕಾರ ಸಂಸ್ಥೆಗಳ ಒಟ್ಟು 282 ಸದಸ್ಯತನವನ್ನ ಪಡ್ಕೊಂಡು ಜಿಲ್ಲಾ ಸಹಕಾರ ಬ್ಯಾಂಕಿಗೆ ಸಹಕಾರವನ್ನು ಬೇರೆ ಬೇರೆ ಸಹಕಾರ ಸಂಘಗಳು ಕೊಡ್ತಾ ಬಂದಿರುತ್ತದೆ. ಗೋಷ್ಠಿಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಕೇಟೂಳಿರ ಹರೀಶ್ ಪೂವಯ್ಯ, ನಿರ್ದೇಶಕರುಗಳಾದ ಬಿಕೆ ಚಿಣ್ಣಪ್ಪ, ಪಟ್ರಪಂಡ ಬಿ ರಘುನಾಣಯ್ಯ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಕೆ ಸಲೀಂ ಉಪಸ್ಥಿತರಿದ್ದರು. ಕುಶಾಲನಗರದ ಸುನ್ನಿ ಯುವಜನ ಸಂಘದ ವತಿಯಿಂದ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶ್ರಮದಾನ ನಡೆಯಿತು. ಸುನ್ನಿ ಯುವಜನ ಸಂಘದ ಆಮಿಲ್ಲ ತುರ್ತು ಸೇವಾ ತಂಡದ ನಾಯಕ ಸಿಎಂ ಹಮೀದ್ ನೇತೃತ್ವದಲ್ಲಿ ಕುಶಾಲನಗರ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ನಡೆಯಿತು. ತುರ್ತು ಸೇವಾ ತಂಡದ ಕುಶಾಲನಗರ, ಕೂಡಿಗೆ ಮತ್ತು ಸುಂಟಿಕೊಪ್ಪದ 50ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ರು. ಈ ಸಂದರ್ಭ ಮಾತನಾಡಿದ ಎಸ್ವೈಎಸ್ನ ಆಮಿಲ್ಲ ತುರ್ತು ಸೇವಾ ನಾಯಕ ಸಿಎಂ ಹಮೀದ್ ಮೌಲವಿ, ಎಸ್ವೈಎಸ್ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನಡೆಸುತ್ತಾ ಬರಲಾಗಿದೆ. ನಮ್ಮ ತಂಡದಲ್ಲಿ 50ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಸ್ವಾತಂತ್ರ್ಯ ದಿನದಂದು ಕುಶಾಲನಗರ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಮುಂದೆಯೂ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಕೊಳ್ಳಲಿದೆ ಎಂದರು. ಕುಶಾಲನಗರ ಎಸ್ವೈಎಸ್ ಆಮಿಲ ಟಾಸ್ಕ್ ಫೋರ್ಸ್ ಟೀಮಿನ ವತಿಯಿಂದ ಈ ಒಂದು ಆಸ್ಪತ್ರೆಯನ್ನು ಸ್ವಚ್ಛತೆ ಮಾಡುವ ಮೂಲಕ ಒಂದು ಶ್ರಮದಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಸ್ವೈಎಸ್ ಕೇಂದ್ರ ಸಮಿತಿಯು ಒಂದು ನಿರ್ಧಾರವನ್ನು ತಗೊಂಡುಂಟು. ಸುಮಾರು ದೇಶದಾದ್ಯಂತ ಎಲ್ಲ ಕಡೆಯೂ ಆಸ್ಪತ್ರೆಗಳನ್ನು ಸ್ವಚ್ಛ ಮಾಡುವುದು, ಅದೇ ರೀತಿ ಹಸಿವಿನಿಂದ ಇನ್ನಿತರ ತೊಂದರೆಗಳಿಗೆ ಒಳಗಾದವರಿಗೆ ಹಲವಾರು ರೀತಿಯ ಅನುದಾನಗಳನ್ನು ಕೊಡುವುದು, ಆ ಸಹಾಯವನ್ನು ಮಾಡುವಂತಹ ಒಂದು ಕಾರ್ಯಕ್ರಮಗಳನ್ನು ಈ ಎಸ್ವೈಎಸ್ ಸಂಘಟನೆ ಹಮ್ಮಿಕೊಂಡಿದ್ದೇವೆ. ನಾವು ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಈ ಕುರಿತು ಅವರೊಂದಿಗೆ ಚರ್ಚೆ ನಡೆಸಿ ಅವರಿಗೆ ನಾವು ಒಂದು ಈ ನಮ್ಮ ಕಾರ್ಯವೈಖರಿಯ ಕುರಿತು ಮನವರಿಕೆ ಮಾಡಿ ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ನಿಮ್ಮನ್ನು ನಾವು ಕರೆಸಿಕೊಳ್ತೇವೆ ಅಂತಹ ಒಂದು ಮಾತನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ 5 ತಂಡಗಳ ನಾಯಕರ ಸಂಪರ್ಕದ ನಂಬರನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ. ಫೈರ್ ಫೋರ್ಸಿನಲ್ಲಿಯೂ, ರೆವೆನ್ಯೂ ಇಲಾಖೆಗಳಲ್ಲಿಯೂ, ಆಸ್ಪತ್ರೆಗಳಲ್ಲಿಯೂ, ಪೊಲೀಸ್ ಇಲಾಖೆಗಳಲ್ಲಿಯೂ, ಜಿಲ್ಲಾಡಳಿತಕ್ಕೂ ನಾವು ಅವರ ಸಂಪರ್ಕವನ್ನು ಕೊಟ್ಟು ಎಲ್ಲ ರೀತಿಯ ಸಹಾಯ ಹಸ್ತವನ್ನು ನೀಡಲು ನಾವು ಸಿದ್ಧರಾಗಿದ್ದೇವೆ. ಇದರ ಅಂಗವಾಗಿ ಕಳೆದ ವಾರ 75ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಸಂದರ್ಭ ಎಸ್ವೈಎಸ್ ಪ್ರಧಾನ ಕಾರ್ಯದರ್ಶಿ ಹುಸೇನ್, ಕುಶಾಲನಗರ ಹಿಲಾಲ್ ಮಸೀದಿ ಕಾರ್ಯದರ್ಶಿ ಅಬ್ದುಲ್ ಮಜೀದ್, ಎಸ್ವೈಎಸ್ನ ಕಾರ್ಯದರ್ಶಿ ಅಶ್ರಫ್ ಮೌಲವಿ, ಅಬ್ದುಲ್ ರಶೀದ್ ಹಾಗೂ ಸ್ವಯಂ ಸೇವಕರು ಹಾಜರಿದ್ದರು. ಸೋಮಾರ್ಪೇಟೆ ಸಮೀಪದ ಕೂತಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ದೂರವಾಣಿ ನೆಟ್ವರ್ಕ್ ಸಮಸ್ಯೆ ಗಂಭೀರವಾಗಿತ್ತು. ಮುಖ್ಯವಾಗಿ ಈ ಸಮಸ್ಯೆಯಿಂದ ಮಕ್ಕಳ ಆನ್ಲೈನ್ ತರಗತಿಗಳಿಗೆ ತೊಂದರೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು, ವಕೀಲರು ಹಾಗೂ ಅಭಿದತ್ ಪರಿಷತ್ ಜಿಲ್ಲಾಧ್ಯಕ್ಷರೂ ಆಗಿರುವ ವಕೀಲ ಕೃಷ್ಣಮೂರ್ತಿ ಹಾಗೂ ಬಜರಂಗ ದಳದ ಪ್ರಮುಖ ಅನೀಶ್ ಕುಮಾರ್ ಅವರಿಗೆ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿದ್ದರು. ಕಳೆದ 2 ವರ್ಷಗಳಿಂದ ಗ್ರಾಮಸ್ಥರೊಂದಿಗೆ ಸಂಪರ್ಕದಲ್ಲಿದ್ದ ಕೃಷ್ಣಮೂರ್ತಿ ಹಾಗೂ ಅನೀಶ್ ಜಿಯೋ ನೆಟ್ವರ್ಕ್ ವ್ಯವಸ್ಥೆಗೆ ಸಹಕಾರ ನೀಡಿದ್ದಾರೆ. ಇದೀಗ ಗ್ರಾಮ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಿಗುತ್ತಿರುವುದರಿಂದ ಜನರು ಸಂಭ್ರಮದಲ್ಲಿದ್ದಾರೆ. ಬುಧವಾರ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೃಷ್ಣಮೂರ್ತಿ ಹಾಗೂ ಅನೀಶ್ ಕುಮಾರ್ ಅವರನ್ನು ಆದರಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲರೂ ಕಷ್ಟದಲ್ಲಿದೆ. ಇವತ್ತು ನನ್ನನ್ನು ಇಲ್ಲಿ ಕರೆದು
ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಎಲ್ಲ ಸಹೃದಯರ ಮುಂದೆ ನನಗೆ ಗೌರವ ಕೊಟ್ಟಿದ್ದೀನಿ. ಈ ಗೌರವಕ್ಕೆ ನಾನು ಚಿರಋಣಿ. ದಿವಾಕರ್ ಅವರು ಹೇಳಿದ್ರು, ಸರ್ ತಾವು ದಯವಿಟ್ಟು ಬರಬೇಕು, ಒಂದು ನಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿದ್ದೀನಿ ಅಂತ. ನಾನು ಹೇಳಿದೆ ನನಗೆ ಸ್ಪೋರ್ಟ್ ಇದೆ, ಬಹಳಷ್ಟು ಕೆಲಸಗಳಿದೆ, ಆದರೂ ಬರ್ತೀನಿ. ನಾನು ಮಡಿಕೇರಿಯಲ್ಲಿ ಬರಬೇಕಂತಂದ್ರೆ ಕನಿಷ್ಠ 1.5 ಗಂಟೆ ಪ್ರಯಾಣ ಇದೆ, ಬರ್ತೀನಿ, ಬೇಗ ಬಿಡಬೇಕು ನನ್ನೊಂದು ರಿಕ್ವೆಸ್ಟ್ ಮಾಡಿ. ದಯವಿಟ್ಟು ಉದ್ದಾಟತನ ಅಂತ ತಿಳ್ಕೋಬೇಡಿ. ನಾನು ಬೇರೆ ಎಲ್ಲಿ ಆಗಿದ್ದು ನಾನು ಹೇಳ್ತಿದ್ದೆ, ನನಗೆ ದಯವಿಟ್ಟು ಬರಲಿಕ್ಕಾಗಲ್ಲ ಅಂತ ಹೇಳ್ತೀನಿ. ಬಂದ ಉದ್ದೇಶ ನೀವು ನನ್ನ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೆ ನಾನು ಗೌರವ ಕೊಡಲೇಬೇಕು. ಎಷ್ಟು ಕೆಲಸ ಇಟ್ಟು ನಾನು ಬಂದು ಇದು ಮೊದಲು ನಾನು ಹೇಳಿದ್ರೆ ಅದು ಕುಗ್ರಾಮ, ಇದು ಕುಗ್ರಾಮ ಅಲ್ಲ, ಇದು ಸುಗ್ರಾಮ. ಯಾಕಂದ್ರೆ ಇಷ್ಟು ಇವತ್ತು ಆಧುನಿಕತೆಯಲ್ಲಿ ನಾವು ಬಹಳ ಮುಂದುವರೆದಿದ್ದೀವಿ. ಇಲ್ಲಿಂದ ಕೂತು ಯಾವುದೇ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೂ ತಲುಪುವಂಥ ವ್ಯವಸ್ಥೆಗಳಿದೆ. ಆದರೆ ನಮ್ಮ ಈ ಗ್ರಾಮದಲ್ಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಮೊಬೈಲ್ ನೆಟ್ವರ್ಕ್ ಇರಲಿಲ್ಲ. ಇವತ್ತು ನಾನು ಕೂತು ಅನೀಶ್ ಅಂತ ಹೇಳ್ತೆ, ಇವತ್ತು 4G ನೆಟ್ವರ್ಕ್ ಇದೆ. ನಿಮ್ಮೆಲ್ಲರ ಭಗೀರಥ ಪ್ರಯತ್ನದಿಂದ ಹಾಗೆ ಹೇಳಿದ್ರು. ನಾನು 2 ಸಾರಿ ಇಲ್ಲಿ ಬಂದಿದ್ದೆ. ಒಂದ್ಸಾರಿ ಟೆಕ್ನಿಷಿಯನ್ಗಳನ್ನ ಕರ್ಕೊಂಡ್ಬಂದು ಇಲ್ಲಿಂದ ಲೊಕೇಶನ್ ಸೆಂಡ್ ಮಾಡಿ ಇಲ್ಲಿ ಎಲ್ಲಿ ಟವರ್ ಹಾಕ್ಬೋದು ಅನ್ನೋ ಇದನ್ನು ಚೆಕ್ ಮಾಡಲಿಕ್ಕೆ ಬಂದಿದ್ರು. ಯಾಕಂದ್ರೆ ಮುಂದೆ ಹಿಂದಿನ ಸಾರಿ ಬಂದು ಎಲ್ಲ ಸಮಸ್ಯೆಗಳನ್ನ ಹೇಳಿದ್ವಿ. ಸಂಸದರ ಹತ್ರ ಮಾತಾಡಿದ್ದೆ, ಕೇಂದ್ರ ಸಚಿವರಿಗೆ ಇಮೇಲ್ ಮಾಡಿದ್ದೆ. ಇದೇ ವಿಷಯಕ್ಕೋಸ್ಕರ 2 ಸಾರಿ ನಾನು ನನ್ನ ಸ್ನೇಹಿತರನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಕಂಪನಿಯ ಜೊತೆ ಮಾತಾಡಿ, ಇದೆಲ್ಲ ಯಾವುದೇ ರೀತಿ ಹೆಗ್ಗಳಿಕೆಗೆ ಹೇಳಲಿಕ್ಕಲ್ಲ. ನೀವೆಲ್ಲ ನಮ್ಮ ಸ್ನೇಹಿತರಿದ್ದೀರಿ, ಸಹೃದಯರಿದ್ದೀರಿ. ಇಲ್ಲಿ ಮಕ್ಕಳಿಗೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಆನ್ಲೈನ್ ಕ್ಲಾಸ್ಗಳಾದಂಥ ಸಂದರ್ಭದಲ್ಲಿ ನ್ಯೂಸ್ ಪೇಪರ್ಗಳು ಬಂತು, ಚಾನಲ್ಗಳಲ್ಲಿ ಬಂತು. ಅದನ್ನು ಬೇರೆ ಬೇರೆಯವರು ಕಲ್ಪಿಸುವಂಥ ಕೆಲಸಗಳನ್ನು ಮಾಡಿದ್ರು. ಮೊಬೈಲ್ ಬಂದ ನಂತರ, ಈ ನೆಟ್ವರ್ಕ್ ಬಂದ ನಂತರ ಸಾಧಾರಣವಾಗಿ ಏನಾಗ್ತದೆ, ನಮ್ಮ ಬಾಂಧವ್ಯಗಳು, ನಾವು ಮನುಷ್ಯ ದೂರ ಆಗ್ತದೆ, ಮೊಬೈಲ್ ಮುಖಾಂತರ ಹತ್ರ ಆಗ್ತದೆ. ಆದರೆ ಇಲ್ಲಿ ಆ ರೀತಿಯಾದ ಪರಿಸ್ಥಿತಿ ಇರಲಿಲ್ಲ, ಇನ್ನು ಮುಂದೆ ಬರುವುದು ಬೇಡ. ಎಲ್ಲರೂ ಒಂದೇ ಕುಟುಂಬದ ಸದಸ್ಯರು ನೀವೆಲ್ಲ ಇದ್ದೀರಿ. ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕನಿಷ್ಠ ವಾರಕ್ಕೆ 1 ಸಲ ಅಥವಾ ನೋಡಿ ನಿಮ್ಮ ಅನುಕೂಲದಂತೆ ತಿಂಗಳಿಗೆ 1 ಸಲ ಅದು ನೀವೆಲ್ಲರೂ ಗ್ರಾಮಸ್ಥರು ಸೇರಿದರೆ ಈ ಗ್ರಾಮ, ಊತಿ ಅನ್ನುವ ಗ್ರಾಮ ಇಡೀ ಭಾರತದ ನಂಬರ್ 1 ಗ್ರಾಮ. ಯಾಕಂದ್ರೆ ಇಲ್ಲಿ ನಿಮ್ಮಲ್ಲಿ ಆ ಒಗ್ಗಟ್ಟಿದೆ. ಆ ಒಗ್ಗಟ್ಟಿನ ಫಲವಾಗಿ ಇವತ್ತು ನಾವು ಹೋಗಿ ಮಾಡಿದ ಏನಿಲ್ಲ. ಇವಾಗ ನಾನು ನಿಮಗೆ ಅಭಿನಂದನೆ ನನ್ನ ಅರ್ಥ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪರಿಶ್ರಮ, ನಿಮ್ಮ ಒಗ್ಗಟ್ಟು, ನಿಮ್ಮ ಛಲ ಇವತ್ತು ಇಲ್ಲಿಗೆ ಮೊಬೈಲ್ ನೆಟ್ವರ್ಕ್, 4G ನೆಟ್ವರ್ಕ್ ಬರಲಿಕ್ಕೆ ಸಾಧ್ಯ ಆಯಿತು. ನಗರಗಳಲ್ಲಿ ನಾನು ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಜನರಿಗೆ ನನ್ನ ಕೈಲಾದ ಸಹಾಯ ಮಾಡಿಕೊಂಡು ಒಂದು ವಾರ ಆದಾಗ ಎದುರುಗಡೆ ಸಿಕ್ಕಿದ್ರು ಕೂಡ ಮಾತನಾಡಿಸದೆ ಹೊರಟೋಗಿದ್ದಾರೆ. ನಾನು ಏನು ಮಾಡದೇ ಇದ್ದು ನನ್ನನ್ನು ಗೌರವಿಸಿದ್ದೀನಿ. ನಿಮ್ಗೆಲ್ಲರಿಗೂ ನಾನು ಮತ್ತೊಮ್ಮೆ ಶಿರವಾಗಿ